ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎನ್ಕೌಂಟರ್ ಕೇಸ್ನಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ. ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದ ಚಾಮರಾಜನಗರ ಡಿಸಿ. ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ನೇಮಕ. 7 ದಿನಗಳ ಒಳಗಾಗಿ ತನಿಖೆ ನಡೆಸಿ ವರದಿ ನೀಡಬೇಕು ಅಂತ ಆದೇಶವನ್ನು ಹೊರಡಿಸಲಾಗಿದೆ. ಎನ್ಕೌಂಟರ್ ಕೇಸ್ನಲ್ಲಿ ಈಗ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಅಂತ ಆದೇಶವನ್ನು ಕೊಟ್ಟಿದ್ದಾರೆ. ಈ ಮೂಲಕ ಚಾಮರಾಜನಗರ ಡಿಸಿ ಆದೇಶವನ್ನು ಹೊರಡಿಸಿರೋದು ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಅವರ ನೇಮಕ ಆಗಿದೆ. 1 ವಾರದ ಒಳಗೆ ತನಿಖೆ ನಡೆಸಿ ವರದಿಯನ್ನ ನೀಡಬೇಕು ಅಂತ. ಎನ್ಕೌಂಟರ್ ಕೇಸ್ಗೆ ಸಂಬಂಧಪಟ್ಟಂತೆ 3 ಎನ್ಕೌಂಟರ್ ಮಾಡಲಾಗಿದೆ. ಆ 3 ಯಾರು? ಕುಟುಂಬಸ್ಥರು ಹೇಳೋ ಪ್ರಕಾರ ಒಬ್ರು ಬಂಡೆ ಮೇಲೆ ಮಲಗಿದ್ರು, ಇದ್ದಕ್ಕಿದ್ದಂತೆ ಬಂದು ಶೂಟ್ ಮಾಡಿದ್ದಾರೆ ಅಂತಿದ್ದಾರೆ. ಅವ್ರು ಹಸು ಮೇಯಿಸೋದಕ್ಕೆ ಹೋಗಿದ್ರು ಅಂತಿದ್ದಾರೆ. ಆದರೆ ಅರಣ್ಯಾಧಿಕಾರಿಗಳು ಕೊಡ್ತಾ ಇರುವಂಥ ಸ್ಪಷ್ಟನೆನೇ ಬೇರೆ. ಅವರು ಕಳ್ಬೇಟೆ ಆಡೋದಕ್ಕೆ ಅಂತ ಬಂದಿದ್ರು. ಆ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳ ಮೇಲೆ ಅಥವಾ ಅಲ್ಲಿ ಇರುವಂಥ ಗಾರ್ಡ್ಸ್ ಮೇಲೆ ನಾಡ ಬಂದೂಕಿನಿಂದ ಶೂಟ್ ಮಾಡೋದಕ್ಕೆ ಬಂದ್ರು, ಶೂಟ್ ಮಾಡಿದ್ದಾರೆ. ಹಾಗಾಗಿ ಆತ್ಮರಕ್ಷಣೆಗಾಗಿ ಹೋಮ್ ಗಾರ್ಡ್ಸ್ ಏನಿದ್ದಾರೆ ಶೂಟ್ ಔಟ್ ಮಾಡಿರೋದು, 3 ಜನರನ್ನು ಎನ್ಕೌಂಟರ್ ಮಾಡಿರೋದು ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, 2-3 ಬ್ಯಾಗ್ ಜಿಂಕೆ ಮಾಂಸ ಇದೆ ಅಂತ ಹೇಳ್ತಿದ್ದಾರೆ. ಅದೆಲ್ಲದಕ್ಕೂ ಸಾಕ್ಷ್ಯ ಬೇಕಲ್ಲ. ಒಂದು ವೇಳೆ ಅವರು ಬೇಟೆ ಆಡೋದಕ್ಕೆ ಬಂದಿದ್ರು ಕೂಡ ಕೊಲ್ಲುವಂಥ ರೈಟ್ಸ್ ಯಾರಿಗೂ ಇಲ್ಲ. ಒಬ್ಬರಿಗೆ ಜೀವದಾನ ಮಾಡೋದಕ್ಕಾಗಲ್ಲ, ಜನ್ಮ ಕೊಡೋದಕ್ಕೆ ನಮ್ಗಾಗಲ್ಲ ಅಂದಮೇಲೆ ಅವರ ಜೀವ ತೆಗೆಯುವಂಥ ರೈಟ್ಸ್ ಕೂಡ ಕಾನೂನಿನಲ್ಲೂ ಇಲ್ಲ, ಎಲ್ಲೂ ಕೂಡ ಇಲ್ವೇ ಇಲ್ಲ. ಅದರಲ್ಲೂ ಇವ್ರು ಕಾಡು ಪ್ರಾಣಿಗಳ ರಕ್ಷಣೆಗಾಗಿ, ತಮ್ಮ ಆತ್ಮರಕ್ಷಣೆಗಾಗಿ ಶೂಟೌಟ್ ಮಾಡಿದ್ರು ಅಂತ ಹೇಳ್ತಾರೆ ಅಂತ ಅಂದರೆ ನಂಬೋದಕ್ಕಾಗ್ತಾ ಇಲ್ಲ. ನಿಜಕ್ಕೂ ಅವ್ರು ಬೇಟೆ ಆಡೋದಕ್ಕೆ ಬಂದಿದ್ರು ಕಂಪ್ಲೇಂಟ್ ದಾಖಲು ಮಾಡ್ಬೋದಿತ್ತು. ಅವರ ಬಳಿ ನಾಡ ಬಂದೂಕು ಇತ್ತ. ಅವರು ಅಧಿಕಾರಿಗಳಿಗೆ ಶೂಟ್ ಮಾಡಿದ್ದಾರಾ? ಯಾರಿಗೆ ಶೂಟ್ ಮಾಡಿದ್ದಾರೆ ಅವ್ರನ್ನ ತೋರಿಸ್ಬೇಕಲ್ಲ. ಯಾರು ಅವ್ರ ಗಾಯಾಳು? ಅದ್ಯಾವುದಕ್ಕೂ ಕೂಡ ಅರಣ್ಯಾಧಿಕಾರಿಗಳ ಬಳಿ ಉತ್ತರ ಇಲ್ಲ. ಪುಟ್ಟರಂಗಶೆಟ್ಟಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು, ಅರಣ್ಯಾಧಿಕಾರಿಗಳು ಇಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ, ಎಡವು ಬಿಟ್ಟಿದ್ದಾರೆ, ಎಲ್ಲದ್ರ ಬಗ್ಗೆನೂ ಕೂಡ ಪರಿಶೀಲನೆ ಮಾಡ್ತೀನಿ, ತನಿಖೆ ಮಾಡಿಸ್ತೀವಿ ಅಂತ. ಈಗ ಸದ್ಯಕ್ಕೆ ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಅವರನ್ನ ನೇಮಕ ಮಾಡಲಾಗಿದೆ. ಮ್ಯಾಜಿಸ್ಟ್ರೇಟ್ ತನಿಖೆಗೆ ಅಂತ ಆದೇಶವನ್ನು ಕೊಟ್ಟಿದ್ದಾರೆ. 1 ವಾರದ ಒಳಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ತನಿಖೆ ಆಗಿ ವರದಿಯನ್ನು ಕೊಡಬೇಕಾಗುತ್ತೆ. ನೋಡೋಣ ಇನ್ನು ಏನೇನು ಮಾಹಿತಿ ಸಿಗುತ್ತೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಅಂತ. ಮತ್ತೊಂದು ಕಡೆ ನೋಡಿ, ಅಲ್ಲಿ ಕುಟುಂಬಸ್ಥರು ತಮ್ಮ ಕುಟುಂಬದ ಯಾವುದೇ ಅಂದರೆ 3 ಜನರೇನು ಮೃತಪಟ್ಟಿದ್ದಾರಲ್ಲ, ಏನೇ ಪರಿಶೀಲನೆಗಾಗಲಿ ಸ್ಕ್ಯಾನಿಂಗಿಗಾಗಲಿ ಬಾಡಿಯನ್ನು ಕೊಡೋದಕ್ಕೆ ಅವ್ರು ರೆಡಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಸ್ಥಳಕ್ಕೆ ಬರೋವರೆಗೂ ಕೂಡ ನಾವು ಬಾಡಿ ಕೊಡಲ್ಲ, ಶವಾಗಾರದಲ್ಲೇ ಇರಲಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಬಾಡಿಯನ್ನು ಮತ್ತೆ ಶವಾಗಾರಕ್ಕೆ ಕಳಿಸಲಾಗಿದೆ ಅನ್ನುವಂಥ ಮಾಹಿತಿ. ಅರಣ್ಯಾಧಿಕಾರಿಗಳು ಬಂದು ಮಾತನಾಡೋದಕ್ಕೆ ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ಲ. ಯಾರು ಗಾಯಗೊಂಡಿದ್ದಾರೆ, ಏನಾಯ್ತಲ್ಲಿ, ಆ ಸಂದರ್ಭದಲ್ಲಿ ಆ ಶೂಟೌಟ್ ಮಾಡಿದಂಥ ಆ ಅಧಿಕಾರಿಗಳು, ಹೋಮ್ ಗಾರ್ಡ್ಸು ಯಾರವರು, ಅದ್ರ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ? ಸುಮ್ಮನೆ ಗಾಳಿಯಲ್ಲಿ ಗುಂಡು ಅನ್ನೋ ರೀತಿಯಾಗಿ ಹಾರಿಕೆ ಉತ್ತರ ಕೊಟ್ಟರೆ ಯಾವುದೂ ಕೂಡ ಕ್ಲಿಯರ್ ಆಗಲ್ಲ. ಯಾರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅರಣ್ಯ ಇಲಾಖೆ ಮೇಲೆ ಕೆಟ್ಟ ಹೆಸರು ಬಂದರೆ ಹೇಗೆ ಚೆನ್ನಾಗಿರುತ್ತೆ? ಯಾರು ಜನ ನಂಬ್ತಾರೆ ಅಂತ. ಅದೇನು ಕ್ರಮ ತಗೊಳ್ತೀನಿ ಅಂತ ಹೇಳಿದ್ರೆ ಏನಾದ್ರು ಪ್ರಾಮಿಸ್ ಮಾಡಿದ್ರ? ಎಫ್ಐಆರ್ ಆಗಿದೆ, ಏನು ಮಾಡಿದ್ದಾರೆ? ಮೀಡಿಯಾದವ್ರಿಗೆ